ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಬಿದ್ದಗೂಡಿನ ಹಕ್ಕಿ ಅನ್ನುವಂತಹ ಒಂದು ಪ್ರಬಂಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ವೈದೇಹಿಯವರು ಬರೆದಿರ್ತಕ್ಕಂತಹ ಬಿದ್ದಗೂಡಿನ ಹಕ್ಕಿ ಅನ್ನುವಂತಹ ಒಂದು ಪ್ರಬಂಧ. ಇದು ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಖಂಡಿತವಾಗಿಯೂ ಕೇಳ್ತಾರೆ. ಹಾಗಾಗಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಥವಾ ಏನೆಲ್ಲ ವಿಚಾರಗಳು ಇಲ್ಲಿ ಚರ್ಚೆ ಆಗ್ಬೋದು, ಹಾಗೇನೆ ಏನು ವಿಚಾರಗಳನ್ನ ಒಳಗೊಂಡಿದೆ ಈ ಒಂದು ಪ್ರಬಂಧ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಇವತ್ತಿನ ತರಗತಿ ನಿಮಗೆ 10 ಅಂಕಗಳಿಗೆ ಬಹು ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಭಾವಿಸ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಆಲ್ರೆಡಿ ಎಷ್ಟೋ ಉದಾಹರಣೆಗೆ ಬೆಸ್ತರ ಕರಿಯೇ ಇರ್ಬೋದು, ಬೇರೆ ಬೇರೆ ಕಥಾಭಾಗಗಳು ನನ್ನ ಚಾನೆಲ್ ಅಲ್ಲಿ ಇವೆ, ನೋಡಿ ಅಂತ ಹೇಳಿ ಈಗ ಆಶಯವನ್ನ ಗಮನಿಸೋಣ. ಈ ಬಿದ್ದಗೂಡಿನ ಹಕ್ಕಿ ಈ ಪ್ರಬಂಧದ ಆಶಯ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರತಿ ಜೀವಿಗೂ ತನ್ನದೇ ಆದಂತಹ ಗುಣ ಸ್ವಭಾವಗಳು ಇರ್ತವೆ ಅಂತಕ್ಕಂಥದ್ದು. ಯಾವುದೇ ಜೀವಿಗಳಾಗ್ಲಿ ಅವ್ರದ್ದೇ ಆದಂತಹ ಒಂದು ಗುಣ ಸ್ವಭಾವಗಳು ಇರುತ್ತೆ, ಅದು ಒಂದು ವಿಶಿಷ್ಟ ರೂಪ. ಈ ಪ್ರಬಂಧದಲ್ಲಿ ನಾವು ಗಮನಿಸೋದಾದ್ರೆ, ಕಾಗೆ ಮತ್ತು ಕೋಗಿಲೆಗಳು ಪ್ರಕೃತಿಯಲ್ಲಿನ ವೈವಿಧ್ಯತೆ ಹಾಗೂ ವಿಶೇಷ ಆದರೆ ಕೆಲವೊಂದು ಮುತುವರ್ಜಿಗಳ ಹಿನ್ನೆಲೆಯಲ್ಲಿ ಅವಲೋಕಿಸಿದಾಗ ಕೊರತೆಗಳು ಇಲ್ಲಿ ಅನಾವರಣಗೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ಇಲ್ಲಿ ಕಾಗೆ ಹೀಗೆ ಬಿದ್ದಗೂಡಿನ ಹಕ್ಕಿಯ ಅಸಹಾಯಕತೆಯನ್ನ ಇಲ್ಲಿ ಬಳಸ್ಕೊಂಡು, ಅದರ ಅಸಹಾಯಕತೆಯನ್ನ ಬಳಸ್ಕೊಂಡಂತಹ ಕಾಗೆ ಯಾವ ರೀತಿ ತನ್ನ ಜಂಬದ ಮಾತುಗಳನ್ನ ಕೊಚ್ಚಿಕೊಳ್ಳುವಂತಹ ಕಾಗೆ, ಹಾಗೇನೆ ಕಾಗೆಯ ಮಾತುಗಳನ್ನ ಸಹಿಸಿಕೊಳ್ಳುವಂತಹ ಕೋಗಿಲೆ, ಮತ್ತೆ ಮಳೆ ನಿಂತಾಗ ಇಲ್ಲಿ ಮತ್ತೆ ತನ್ನ ಗೂಡನ್ನ ಕಟ್ಟಿಕೊಳ್ಳುವಂತಹ ಒಂದು ಕಾಯಕಕ್ಕೆ ತೊಡಗುವಂತಹದ್ದು ಇಲ್ಲಿ ಕೋಗಿಲೆಯ ಒಂದು ಕಾಯಕ. ಹಾಗೇನೆ ಕಾಗೆ ಇನ್ನೊಂದ್ ಕಡೆ ತಾನು ಆಡಿರ್ತಕ್ಕಂತಹ ಮಾತು ಅಥವಾ ತನ್ನ ತಪ್ಪಿನ ಹರಿವಾಗಿ ಎಲ್ಲೋ ಒಂದ್ ಕಡೆ ಅದು ತಪ್ಪಿನ ಹರಿವಾಗುವುದು, ಹಾಗೇನೆ ಇದೆಲ್ಲ ಕೇವಲ ಇಲ್ಲಿ ಕಾಲ ಕಳೆಯೋದಕ್ಕಷ್ಟೇ ನಾವು ಮಾತಾಡಿದ್ದು ಅಂತ ಹೇಳ್ತಕ್ಕಂಥದ್ದು. ಹೀಗೆ ಬದಲಾವಣೆಯ ಯುಗವು ಬಂದೇ ಬರುವುದು ಎಂಬ ಸೂಕ್ಷ್ಮ ಸಂವೇದನೆಯ ಹೇಳುವಂತಹ ಒಂದು ಪ್ರಬಂಧ ಇದಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಬದುಕಿನ ಪರಿವರ್ತನೆಯ ಆಶಯವಾಗಿ ಈ ಪ್ರಬಂಧ ಇಲ್ಲಿ ಮುಖ್ಯವಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಕಾಲ ಹೀಗೆ ಇರೋದಿಲ್ಲ ಅಂತಕ್ಕಂಥದ್ದು, ಕಾಲ ಬದಲಾವಣೆ ಆಗ್ತಾನೆ ಅಂತಕ್ಕಂತಹ ಒಂದು ವಿಚಾರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೊಂದ್ ಕಡೆ ನಾವೇನ್ ಮಾಡ್ಬೋದು, ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲೋ ಒಂದ್ ಕಡೆ ನಾವು ನಿಕೃಷ್ಟವಾಗಿ ನೋಡುವಂತಹ ಮನೋಭಾವ ಬದಲಾಗ್ಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಬಿದ್ದಗೂಡಿನ ಹಕ್ಕಿ ನೋಡಿ, ಹಿಂಗೆ ಒಂದು ಮಳೆಗಾಲ, ಈ ಮಳೆಗಾಲದಲ್ಲಿ ಬಿರುಗಾಳಿಯಿಂದಾಗಿ ಇಲ್ಲಿ ಗೂಡು ಬಿದ್ದು ಹೋಗಿ ಹಕ್ಕಿ ಏನ್ ಮಾಡುತ್ತಪ್ಪ ಅಂದ್ರೆ ಅನಿವಾರ್ಯವಾಗಿ ಕಾಗೆಯ ಗೂಡೊಳಗೆ ಕೆಲ ಕಾಲ ಇರ್ಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬಂದಾಗ, ಆ ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಇನ್ನೇನ್ ಮಾಡುದು, ಕಾಗೆ ಕರೆಯುವಾಗ ಇಲ್ಲಿ ಕೋಗಿಲೆಯಂತೆಯೇ ಕಂಡಿತ್ತು. ಕಾಗೆ ಕರಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆಯ ಮನಸ್ಸಿನಿಂದ ಕರೀತಾ ಇದೆ ಅಂತ, ಇಲ್ಲ ಇಲ್ಲ ನಾನು ಬೇಡ ಬೇಡ ಅಂತ ಅಂದ್ರೂ ಆ ಹಕ್ಕಿ ಎಲ್ಲೋ ಒಂದ್ ಕಡೆ ಹೋಗುತ್ತೆ. ಆ ಹೋದಂತಹ ಸಂದರ್ಭದಲ್ಲಿ ಆ ಆ ಹಕ್ಕಿ ಕೊನೆಗೂ ಕೂಡ ಅದು ಅನ್ಕೊಂಡಿತ್ತು, ಇಲ್ಲಿ ಇದು ಕಾಗೆಯದಾದರೇನು ಅಥವಾ ಎಲ್ಲೋ ಒಂದ್ ಕಡೆ ತನ್ನಂತೆಯೇ ಅದು ಕೂಡ ಒಂದು ಹಕ್ಕಿ ಅಲ್ವಾ, ತನ್ನಂತೆಯೇ ಒಂದು ಪಕ್ಷಿ ಅಲ್ವಾ ಅಂತ ಅನ್ಕೊಂಡು ಸೀದಾ ಕಾಗೆಯ ಗೂಡನ್ನ ಸೇರ್ಕೊಳ್ಳುತ್ತೆ. ಆ ಸೇರ್ಕೊಂಡಂತಹ ಸಂದರ್ಭದಲ್ಲಿ ತನ್ನ ಸಣ್ಣ ಬುದ್ಧಿ, ಅದು ಕಾಗೆ ತನ್ನ ಮನಸ್ಸಿನಲ್ಲಿಯೇ ಅದು ಯೋಚನೆ ಮಾಡ್ತಾ ಇತ್ತು. ಇನ್ನೊಂದ್ ಕಡೆ
ತಾನದನ್ನ ತೆಗೆದು ಹಾಕುವಂತಹ ಅಥವಾ ಮತ್ತೆ ತೋರಿಸಿದಂತಹ ಸ್ನೇಹಕ್ಕೆ ಮಹತ್ವವನ್ನ ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಈ ಬಿದ್ದ ಗೂಡಿನ ಹಕ್ಕಿಗೆ ಗೊತ್ತಾಗ್ತಾ ಇದೆ ಈ ಕಾಗೆ ಇದ್ರ ಸಣ್ಣ ಬುದ್ಧಿ ಏನಾದ್ರೂ ತೋರಿಸುತ್ತೇನೋ ಅಂತಕ್ಕಂಥದ್ದು. ಇಲ್ಲ ಪರವಾಗಿಲ್ಲ, ಅದಕ್ಕೆ ಇಷ್ಟೆಲ್ಲ ಕರಿತಾ ಇದೆಯಲ್ಲ, ಅದ್ರ ಸ್ನೇಹಕ್ಕೆ ನಾವು ಒಂದು ಮಹತ್ವವನ್ನ ಕೊಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಏನ್ ಮಾಡುತ್ತಪ್ಪ ಅಂದ್ರೆ ಸೀದಾ ಕಾಗೆಯ ಗೂಡೊಳಗಡೆ ಹೋಗುತ್ತೆ. ಯಾಕೆಂದ್ರೆ ಈಗ ಇದಕ್ಕೆ ಎಲ್ಲೂ ಕೂಡ ಇಲ್ಲಿ ಸ್ಥಳವಿಲ್ಲ. ಅದಕ್ಕೋಸ್ಕರ ಈಗ ಅನಿವಾರ್ಯತೆ ಎದುರಾಗಿದೆ ಈ ಒಂದು ಹಕ್ಕಿಗೆ. ಹಾಗೇನೆ ಇನ್ನೊಂದ್ ಕಡೆ ಈ ಹಕ್ಕಿ ಯೋಚಿಸಿತು, ನಿಧಾನವಾಗಿ ಕಾಗೆ ಗೂಡಿನೊಳಕ್ಕೆ ಹೋದ ಸಂದರ್ಭದಲ್ಲಿ ತನ್ನ ರಾಗ ಕೇಳಲು ಯಾರೂ ಇಲ್ಲ. ಯಪ್ಪ, ನನ್ನ ಮಾತನ್ನ ಕೇಳೋದಕ್ಕೆ ಯಾರೂ ಇರ್ಲಿಲ್ಲ. ಸದ್ಯ ಈಗೊಬ್ಬ ಸಿಕ್ತಾ, ಅಥವಾ ಈ ಒಂದು ಹಕ್ಕಿ ಸಿಕ್ತು ಅಂತ ಹೇಳಿ ಇದೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ ತನ್ನ ಚಾಳಿಯನ್ನ ಶುರು ಮಾಡ್ಕೊಳ್ತು. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕಾಗೆ. ಏನು, ಕಾಗೆ ಹಕ್ಕಿಗೆ ಒಂದು ಪುಟ್ಟ ಮಣೆಯನ್ನ ನೀಡ್ತು. ಮಣೆ, ಈಗ ನಾವೆಲ್ಲ ಚೇರ್ ಹಾಕೊಳ್ತೀವಿ, ಆಗಿನ ಕಾಲದಲ್ಲಿ ಒಂದು ಮಣೆಯನ್ನ ಕೊಟ್ಟು ಕುತ್ಕೋ ಅಂತ ಹೇಳ್ತು. ಸರಿ, ಆ ಮಣೆಯನ್ನ ನೀಡಿದ ನಂತರ ಅದೇನ್ ಮಾಡ್ತಪ್ಪ ಅಂದ್ರೆ ಒಂದು ತಿರುಗುವಂತಹ ಕುರ್ಚಿಯಲ್ಲಿ ಕಾಗೆ ಕುಳಿತುಕೊಂಡಿದೆ, ಮಣೆಯ ಮೇಲೆ ಹಕ್ಕಿ ಕುಳಿತುಕೊಂಡಿದೆ. ಹೀಗೆ ಮಾತುಕತೆ ಈಗ ಪ್ರಾರಂಭ ಆಗ್ತಾ ಇದೆ. ನಾನು ಆಡುವಂತಹ ಮಾತುಗಳನ್ನ ಕೇಳೋದಕ್ಕೆ ಒಬ್ರು ಸಿಕ್ಕಿದ್ರು. ಅದ್ರದ್ದು ಇಲ್ಲಿ ಒಂದ್ ಕಡೆ ಕಾಗೆಯ ಒಂದು ಅಂತಸ್ತೇನಪ್ಪಾ ಅಂದ್ರೆ ನಾನು ಹೇಳೋದನ್ನ ಬೇರೆ ಯಾರಾದ್ರೂ ಕೈ ಕೊಟ್ಕೊಂಡು ಕುತ್ಕೊಂಡು ಕೇಳ್ಬೇಕು ಅನ್ನುವಂತಹ ಒಂದು ಆಸೆ ಇತ್ತು ಅದಕ್ಕೆ. ಅದು ಈಗಲಾದರೂ ನೆರವೇರ್ತಲ್ಲ ಅನ್ನುವಂಥದ್ದು ಇಲ್ಲಿ ಕಾಗೆಯ ಆಸೆಯನ್ನ ಇಲ್ಲೆಲ್ಲ ಒಂದ್ ಕಡೆ ಇಲ್ಲಿ ಆ ಗೂಡು ಬಿದ್ದು ಅಥವಾ ಇಲ್ಲೇ ಆ ಹಕ್ಕಿಗೆ ಒಂದು ಅನಿವಾರ್ಯತೆ ಇರೋದ್ರಿಂದ ಇದ್ರ ಆಸೆ ಇಲ್ಲಿ ನೆರವೇರ್ತಾ ಇದೆ ಅಂತಕ್ಕಂಥದ್ದು. ಏನೋ ಈ ಚಳಿಯಲ್ಲೋ ಏನೋ ಒಂದ್ ಕಡೆ ಇಲ್ಲಿ ತಣ್ಣಗೆ ಕೈ ಜೋಡಿಸ್ಕೊಂಡು ಹಕ್ಕಿ ಕುಳಿತುಕೊಳ್ತು. ಆದ್ರೆ ಎದುರುಗಡೆ ತಿರುಗುವ ಕುರ್ಚಿಯಲ್ಲಿ ಚಂದ್ರಾಕೃತಿಯಾಗಿ ಅಂದ್ರೆ ಸುತ್ತ ತಿರುಗ್ತಾ ಅತ್ತೊಮ್ಮೆ ಆ ಕಡೆ ಈ ಕಡೆ ನೋಡ್ತಾ ಕಾಗೆ ಶುರು ಮಾಡ್ತು ತನ್ನ ಮಾತುಗಳನ್ನ. ಶುರು ಮಾಡಿದ್ಮೇಲೆ ಒಂದು ಸರಿ ಇನ್ನೇನ್ ಮಾಡೋದು, ಈಗ ಬಂದ್ಬಿಟ್ಟಿದೀನಿ, ಅದ್ ಏನಾದ್ರೂ ಬಡ್ಕೊಳ್ಳಿ, ಏನಾದ್ರೂ ಹೇಳಿ, ನಾನು ಕೇಳಲೇಬೇಕಾಗಿದ್ದು ಅನಿವಾರ್ಯತೆ ಅಂತಕ್ಕಂಥದ್ದು ಅಥವಾ ತನ್ನ ಅಸಹಾಯಕತೆ ಅಂತ ಇಲ್ಲಿ ಹಕ್ಕಿ ಯೋಚನೆ ಮಾಡ್ತಾ ಸರಿ ಮನೆಯ ಮೇಲಿನ ಹಕ್ಕಿ ಎದ್ದು ಹೋಗುವುದು ಸರಿ ಕಾಣಲಿಲ್ಲ. ಯಾಕಂದ್ರೆ ಇಲ್ಲಿ ಮಳೆ ಬರ್ತಾನೆ ಇದೆ. ಇಲ್ಲಿ ಕಣ್ಣೆತ್ತಿ ನೋಡಿದರೆ ಕಾಗೆ ಇಲ್ಲಿ ವಿವಿಧ ಭಂಗಿಯಲ್ಲಿ ಕುಳಿತು ವಿನೋದವೆಂಬಂತೆ ನೋಡುತ್ತಾ ಆಲಿಸುತ್ತಾ ಎಲ್ಲ ಒಂದ್ ಕಡೆ ನಟಿಸುತ್ತಾ ಕುಳಿತಿತ್ತು. ಈ ಹಕ್ಕಿ ಏನ್ ಮಾಡ್ತಾ ಇದೆ, ಕಾಗೆ ಏನಾದ್ರೂ ಮಾತಾಡ್ಲಿ ಒಂದ್ ರೀತಿಯಲ್ಲಿ ನಾಟಕೀಯವಾಗಿ ಅದನ್ನ ನೋಡ್ತಾ ಇತ್ತು ಅಂತಕ್ಕಂಥದ್ದು. ಏನಾದ್ರೂ ಅಲ್ಲಿ ಹೌದಾ, ಹೀಗಾಯ್ತಾ, ಹಾಗೆ ಹೀಗೆ ಅಂತ ಅದು ಕೇಳಿಸ್ಕೊಳ್ತಾ ಇದೆ. ಇಲ್ಲಿ ಬಂದಾದ್ಮೇಲೆ ನಾನು ಈಗ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಮತ್ತೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಹೊರಗಡೆ ನೋಡಿದ್ರೆ ಬಿರುಗಾಳಿ ಮಳೆ ಇಲ್ಲಿ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆ ಹಕ್ಕಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಆ ಕಾಗೆಗೆ ಇಲ್ಲಿ ಎಲ್ಲ ಒಂದ್ ಕಡೆ ವ್ಯರ್ಥ ಆಲಾಪಗಳು ಏನೇ ಹೇಳ್ತಾ ಇರ್ಲಿ ಅದನ್ನ ನಾನು ಕೇಳಿಸ್ಕೋಬೇಕು ಅಂತಕ್ಕಂಥದ್ದು. ಸದ್ಯ ತನ್ನ ಬುದ್ಧಿವಂತಿಕೆ ಹಾಗೆ ಕೇಳುವಾಗ ಕಾಗೆಗಾದರೂ ಸಮಾಧಾನವಾಗುತ್ತದೆ. ಅದು ಏನ್ ಹೇಳಿದ್ರು ಕೇಳಲಿ, ಇಲ್ಲಿ ಅದಕ್ಕೆ ಸಮಾಧಾನ ಆಗುತ್ತೆ ಅಂತಂದ್ರೆ ನಾನು ಕೇಳಿಸ್ಕೊಳ್ಳೋಣ ಅಂತ ಸುಮ್ನಾಯ್ತು. ಹೀಗೇನೆ ಕಾಗೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದೆ. ನನ್ನ ಮನಸ್ಸು ಎಷ್ಟು ಮೃದು ಸ್ವಭಾವ ಗೊತ್ತಾ, ನೋಡು ನೀನು ಮಳೆ ಗಾಳಿಯಲ್ಲಿ ಏನು ಜೋರು ಮಳೆಯಲ್ಲಿ ನೀನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಈಗ ಒದ್ದೆಯಾಗಿ ನಿಂತಿದ್ದೆ ಅಲ್ವಾ. ಆದ್ರೆ ನನಗೇನಾಗ್ಬೇಕಾಗಿತ್ತು, ನೀನು ಆ ಮಳೆಯಲ್ಲಾದ್ರೂ ನೆರೀಲಿ, ಗಾಳಿಲಾದ್ರೂ ಕೊಚ್ಕೊಂಡು ಹೋಗ್ಲಿ, ಮಳೆಲಾದ್ರೂ ಕೊಚ್ಕೊಂಡು ಹೋಗ್ಲಿ, ನನಗೇನಾಗ್ಬೇಕಾಗಿತ್ತು. ಆದ್ರೂ ಕೂಡ ಅಯ್ಯೋ ನನಗೇನು ಯಾವ ಮಣ್ಣು ಇಲ್ಲ ಏನೂ ಇಲ್ಲ, ಆದ್ರೂ ನಿನಗೆ ನಾನು ಕರೆದು ಆಶ್ರಯವನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇತ್ತು. ಅಂದ್ರೆ ನಾನು ಯಾವ ರೀತಿ ನಿನಗೆ ಉಪಕಾರವನ್ನ ಮಾಡಿದ್ದೀನಿ ಅಂತ ಆ ಹಕ್ಕಿಗೆ, ಅಥವಾ ಒಂದ್ ಕಡೆ ನಾವು ಈ ಪ್ರಬಂಧವನ್ನ ಅವಲೋಕನ ಮಾಡಿದ್ರೆ ಕೋಗಿಲೆಗೆನೆ ಇಲ್ಲೆಲ್ಲ ಒಂದ್ ಕಡೆ ಕಾಗೆ ಹೇಳ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಸರಿ ಮಣೆ ಕೊಟ್ಟೆ, ನೋಡ್ದ ನನ್ನ ಮನಸ್ಸು ಎಷ್ಟು ಒಳ್ಳೇದು, ನೀನ್ ಕುಂತ್ಕೊಳ್ಳೋಕ್ ಜಾಗ, ನಾನೀಗ ಏನೋ ಹೇಳ್ತಾ ಇದ್ದೀನಿ ನಿನಗೆ ಎಷ್ಟೆಲ್ಲ ಅಂತ ತನ್ನ ಮಾತುಗಳಿಂದ ತನ್ನ ಉಪಕಾರ ಮಾಡಿ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ನೋಡು ಇನ್ನೊಂದ್ ಕಡೆ ಇಲ್ಲಿ ಪ್ರಾರಂಭ ಮಾಡ್ತು.
ನೋಡಿ ನನ್ನಷ್ಟು ಎತ್ತರಕ್ಕೆ ನಿನ್ ಕೈಲಿ ಹಾರಕ್ಕಾಗುತ್ತಾ ಈ ತರ ಸವಾಲಾಗ್ತಾ ಇದೆ. ಆ ಹಕ್ಕಿಗೆ ಕಾಗೆ ಯಾವುದೋ ಒಂದು ಸವಾಲನ್ನ ಆಗ್ತಾ ಇತ್ತಪ್ಪ ಅಂದ್ರೆ, ನನ್ನಷ್ಟು ಎತ್ತರಕ್ಕೆ ನಿನ್ ಕೈಲಿ ಹಾರಕ್ಕಾಗುತ್ತಾ? ಅಯ್ಯೋ ನೀನ್ ಬಿಡು ಪುಟ್ಟ ಹಕ್ಕಿ, ನಿನ್ ಕೈಲೆಲ್ಲ ಹಾರಕ್ಕಾಗುತ್ತೆ. ಇನ್ಯಾವುದಾದ್ರೂ ಹಕ್ಕಿ ಹಾರಕ್ಕಾಗುತ್ತಾ? ಇಲ್ಲ. ಯಾಕೆಂದ್ರೆ ನನ್ನಷ್ಟು ಸಾಮರ್ಥ್ಯ ಇರತಕ್ಕಂತಹ ಹಕ್ಕಿ ಅಥವಾ ಪಕ್ಷಿ ಯಾವುದೂ ಇಲ್ಲ ಅಂತ ಅನಿಸ್ತಾ ಇತ್ತು. ಯಾರು ಕೂಡ ಹಾರಬಲ್ಲರು, ಯಾರು ಕೂಡ ಹಾರಲಾರರು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಹಕ್ಕಿ ಏನ್ ಮಾಡ್ತಾ ಇದೆ, ಅಣಕಿಸಿ ಅಯ್ಯೋಯ್ಯೋಯ್ಯೋ, ನಿನ್ನ ಹಾಗೆ ಯಾವುದೇ ಪಕ್ಷಿನೂ ಕೂಡ ಹಾರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನ್ ಎಲ್ಲೋ ಒಂದ್ ಕಡೆ ನೀನು ನಿನ್ನಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಪಕ್ಷಿಗಳು ಯಾವೂ ಕೂಡ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದೆ. ಯಾವ್ದಪ್ಪ ಅಂದ್ರೆ ಇಲ್ಲಿ ಪಕ್ಷಿ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಮತ್ತೆ ಕಾಗೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದೆ. ನೋಡಿ, ನನ್ನಷ್ಟು ಚೆನ್ನಾಗಿ ಇಲ್ಲಿ ಗೂಡು ಕಟ್ಟಲು, ನನ್ನಷ್ಟು ಚೆನ್ನಾಗಿ ಗೂಡು ಕಟ್ಟೋದಕ್ಕೆ ಯಾರಿಗೂ ಬರೋದಿಲ್ಲ ಅಂತಕ್ಕಂಥದ್ದು. ಅದೇ ಈಗ ನಿನ್ನಷ್ಟು ಚೆನ್ನಾಗಿ ಗೂಡು ಕಟ್ಟಲು ಅಂದ್ರೆ ನಿನ್ನಷ್ಟು ಚೆನ್ನಾಗಿ ಯಾರಿಗೂ ಗೂಡು ಕಟ್ಟಕ್ ಬರೋದಿಲ್ಲ ಅಂತ. ಮತ್ತೆ ಹಾಗೇನೆ ಕಣ್ಣು ಕೊಕ್ಕಿನ ಸ್ನಾಯುಗಳನ್ನ ಅದೇನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಇಲ್ಲಿ ತಟಕಿ ಕೂಡ ಇಲ್ಲಿ ನಗೆ ಹನಿಯನ್ನ ಈಗ ಈ ಪಕ್ಷಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಹಕ್ಕಿ ಈ ಕಡೆ ನಗಕ್ಕಾಗ್ತಲ್ಲ. ಯಾಕೆಂದ್ರೆ ಇದು ತನ್ನ ಜಂಬದ ಮಾತುಗಳನ್ನ ಕೊಚ್ಕೊಳ್ತಾ ಇದೆ ಇಲ್ಲಿ ಯಾವುದು ಕಾಗೆ. ಕಾಗೆ ಏನೇ ಸವಾಲ್ ಹಾಕಿದ್ರು, ಏನೇ ಮಾತಾಡಿದ್ರು ಇಲ್ಲಿ ಹಕ್ಕಿ ಒಂದು ಮಾತನ್ನು ಹಾಡದೆ ಎಲ್ಲದಕ್ಕೂ ಹೌದು ಹೌದು ನೀನೇ ಸರಿ ಕಾಕರಾಜ ಅನ್ನೋ ರೀತಿಯಲ್ಲಿ. ನನ್ನಷ್ಟು ಚೆನ್ನಾಗಿ ತಿಪ್ಪೆಯಲ್ಲಿ ಹೆಕ್ಕುವವರು ಯಾರು ಅಂತಕ್ಕಂಥದ್ದು, ನನ್ನಷ್ಟು ಚೆನ್ನಾಗಿ ತಿಪ್ಪೆಯಲ್ಲಿ ಯಾರು ಹೆಕ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಭೂಮಂಡಲದಲ್ಲಿಯೇ ತೋರು ನೋಡೋಣ, ಇಡೀ ಭೂಲೋಕದಲ್ಲಿ ಯಾರಾದ್ರೂ ನನ್ನ ತಿಪ್ಪೆಯನ್ನ ಹೆಕ್ಕುವಂತಹವರು ಅಂತ ಯಾರಾದ್ರೂ ಇದ್ದಾರ ಹೇಳು ಅಂತ ಒಂದು ಸವಾಲನ್ನ ಎಸಿತು. ಹೀಗೆ ಗೂಡು ಬಿದ್ದ ಈ ದುಃಖ ಮರೆತು ಹಕ್ಕಿ ನಾಟಕವನ್ನ ನೋಡುವಂತಹ ಪ್ರೇಕ್ಷಕನಂತೆ ಅಥವಾ ಒಬ್ಬ ಎಲ್ಲೋ ಒಂದ್ ಕಡೆ ಆ ನಟನೆಯ ಒಬ್ಬ ಪಾತ್ರಧಾರಿಯ ಮರೆವಕ್ಕಂತೆ ಅಥವಾ ಪಾತ್ರಧಾರಿಯಂತೆ ಕುಳಿತು ಏನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಆ ಕಾಗೆಯ ಒಂದು ಮಾತುಗಳನ್ನ ಮತ್ತೆ ಅದು ಹೇಳ್ತಾ ಇರ್ತಕ್ಕಂತಹ ವಿಚಾರಗಳನ್ನ ಕೇಳಿಸ್ಕೊಳ್ತಾ ಸುಮ್ನೆ ಕೂತ್ಕೊಂಡಿತ್ತು. ಹೀಗೆ ಕಾಗೆಯ ಮಾತು ತುಂಬಾ ವಿಪರೀತ ಆಯ್ತು. ಏನು, ಬರುತ್ತಾ ಕಾಗೆ ಕೊರೆತ ಜಾಸ್ತಿ ಆಗಿತ್ತು, ಮಾತು ವಿಪರೀತವಾಗ್ತಾ ಇದೆ. ಆದ್ರೂ ಕೂಡ ನಾನು ಏನು ಹೇಳುತ್ತೇನೋ ಅದನ್ನೆಲ್ಲ ಹಕ್ಕಿ ಕೇಳಲು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಬಾಧ್ಯವಾದದ್ದನ್ನ ನೋಡಿ ಅದಕ್ಕೆ ಕೆಲವೊಂದ್ ಕಡೆ ಅಪೇಕ್ಷೆಯೂ ಇತ್ತು. ನಾನೇನ್ ಹೇಳಿದ್ರು ಈ ಪಕ್ಷಿ ಕೇಳ್ತಾ ಇದೆ ಅನ್ನುವಂತ ಒಂದು ಅಪೇಕ್ಷೆ. ಯಾಕೆಂದ್ರೆ ಕೆಲವ್ರು ಇರ್ತಾರೆ, ಅವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಇನ್ನೂ ಹೆಚ್ಚು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಜಾತಿಗೆ ಸೇರಿರ್ತಕ್ಕಂಥದ್ದು ಈ ಕಾಗೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಆಲೈಸುವಂತಹ ಶ್ರದ್ಧೆ, ನಟನೆ ಸೋಲುತ್ತಾ ಬಂತು. ಮೊದ್ಲೇನ್ ಮಾಡ್ತು, ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನೆಲ್ಲ ಹಕ್ಕಿ ಕೇಳಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಸ್ವಲ್ಪ ಈ ಕಾಗೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಗಮನಿಸ್ತಾ ಇದೆ. ಓಹೋ ಹಕ್ಕಿ, ನೀನು ನನ್ನ ಮಾತಿನ ಮೇಲೆ ಧ್ಯಾನ ಇಡುತ್ತಿಲ್ಲ, ಆದ್ರೆ ನನ್ನ ಮಾತನ್ನ ನೀನ್ ಕೇಳಿಸ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಹೌದಲ್ಲ, ಹಕ್ಕಿ ಇಲ್ಲಿ ಸಾವರಿಸಿಕೊಂಡು ಗಲ್ಲದ ಮೇಲೆ ಬೆಳ್ಳಿಟ್ಟು, ನೋಡಿ ಗಲ್ಲದ ಮೇಲೆ ಬೆರಳಿಟ್ಟು ಅದೇನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಕೇಳಿಸ್ಕೊಳ್ತು. ತುಂಬಾ ತಲ್ಲೀನತೆಯಿಂದ ತನ್ಮಯತೆಯಿಂದ ಅದೇನ್ ಮಾಡ್ತಾ ಇದೆ, ಕೇಳಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಂದ್ರೆ ಏಕಾಗ್ರ ಚಿತ್ತವೆಂಬಂತೆ ನಟನೆಯ ಸ್ವಭಾವವನ್ನಾಗಿಯೇ ಪರಿವರ್ತಿಸಿಕೊಂಡು ಎದುರುಗಡೆ ಕುಳಿತಿರುವವರನ್ನ ನಂಬಿಸುವುದು ಎಷ್ಟು ಕಷ್ಟ ಅಂತ ಈ ಹಕ್ಕಿ ಗೊಣಗಾಡುತ್ತಿತ್ತು. ಯಾಕೆಂದ್ರೆ ನಾಟಕವನ್ನ ಮಾಡಿ ಎದುರುಗಡೆ ಇರ್ತಕ್ಕಂಥ ಎದುರಾಳಿಯನ್ನ ನಂಬಿಸ್ತಕ್ಕಂಥದ್ದು ತುಂಬಾ ಕಷ್ಟ ಅನ್ನುವಂತಹದ್ದು ಈ ಒಂದು ಹಕ್ಕಿಯ ಒಂದು ಅನಿವಾರ್ಯತೆಯ ಸ್ಥಿತಿಯಲ್ಲಿ ಅದೇನ್ ಮಾಡ್ತಾ ಇದೆ, ತನ್ನ ಮನಸ್ಸಿನಲ್ಲಿಯೇ ಅದು ಮಾತನಾಡ್ಕೊಳ್ತಾ ಇದೆ, ಗೊಣಗ್ತಾ ಇದೆ. ಸರಿ, ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ಮೇಲೆ ನಾನು ಎಷ್ಟು ಚೆನ್ನಾಗಿ ಪಾಯಸವನ್ನ ಮಾಡುತ್ತೇನೆ ಗೊತ್ತಾ ಅಂತ ಪ್ರಾರಂಭ ಮಾಡ್ತು. ಹೌದಾ, ಅದು ಇಲ್ಲಿ ಹಕ್ಕಿ ಸೋರೆಯ ಪಾಯಸ ಮಾಡಿ ಊರನ್ನೆಲ್ಲ ತೋಯಿಸಿ
ಇಲ್ಲಿ ಎಲ್ಲ ಒಂದ್ ಕಡೆ ವೀರ ಕಣೆ ನಾನು, ಸೋರೆಯ ಪಾಯಸವನ್ನ ಮಾಡಿ ಇಡೀ ಊರನ್ನೆಲ್ಲ ತೋಯಿಸಿರ್ತಕ್ಕಂತಹ ವ್ಯಕ್ತಿ ನಾನು, ಅಂತಹ ಚೆನ್ನಾಗಿ ಪಾಯಸವನ್ನ ಮಾಡ್ತೀನಿ ಅಂತಕ್ಕಂಥದ್ದು. ಹಕ್ಕಿಗೆ ನಗೆ, ಓಹೋಹೋ ಗೊತ್ತಾಯ್ತು ಗೊತ್ತಾಯ್ತು ಬಿಡು, ನೀನು ಎಲ್ಲ ಒಂದ್ ಕಡೆ ರಾತ್ ಬೆಲ್ಲ, ಹಾಗೇನೆ ಒಂದು ಸೋರೆಕಾಯಿ, ಹಾಗೇನೆ ಒಂದು ತೆಂಗಿನಕಾಯಿ, 3 ತರಗೆಲೆಗಳನ್ನ ಇಲ್ಲಿ ಇವಿಷ್ಟನ್ನು ಕೂಡ ದಾರಿ ಹೋಕರಿಂದ ಕಾಡಿ ಬೇಡಿ ತಂದು ಇಲ್ಲಿ ಇಲ್ಲಿ ಬೇಡಿ ಹಾಕಿ ಹಾಗೆ ರುಚಿಕಟ್ಟಾಗಿ ಪಾಯಸ ಮಾಡಿದ 2 ಸೋರೆ ಹಕ್ಕಿಗಳು, ನೋಡಿ ಇನ್ನೊಂದು ಗುಂಪು ಬರ್ತಾ ಇದೆ, 2 ಸೋರೆ ಹಕ್ಕಿಗಳು ಅದನ್ನ ತಿಂದು ಕುಡಿದು ಹೊಟ್ಟೆ ಒಡೆದು ಊರೆಲ್ಲ ಪಾಯಸದ ಹೊಳೆಯನ್ನೇ ಹರಿಸಿದ ಕಥೆಯನ್ನ ಇಲ್ಲಿ ಹೇಳ್ತಾ ಇದೆ. ಈಗ ಕಾಗೆ ನೋಡಿದರೆ ಅದನ್ನ ತಾನು ಮಾಡಿಸಿದ್ದೆನ್ನುತ್ತದೆ, ಆದರೆ ಹಕ್ಕಿ ಎಂದಿತ್ತು, ಹೌದು ನೀನೇ ತನ್ನಿಂದಾದೀತೆ ಎಂದು, ಅದೆಲ್ಲವೂ ನಿನ್ನ ಅಗ್ರಹಣೆಯೇ ಅಂತಕ್ಕಂಥದ್ದು. ಯಾಕಂದ್ರೆ ಅಗ್ರಹಣೆ ಇಲ್ಲಿ ಎಲ್ಲ ಒಂದ್ ಕಡೆ ಮುದ್ದೆ ತನ್ನಿಂದ ಆಗುತ್ತೆ ಅಂತಕ್ಕಂಥದ್ದು. ಒಂದ್ ಕಡೆ ಇಷ್ಟೆಲ್ಲಾ ಸೋರೆ ಅಕ್ಕಿ ಅಥವಾ ಈಗ ಸೋರೆ ಹಕ್ಕಿಗಳಿಗೆ ಆ ಸೋರೆ ಪಾಯಸವನ್ನ ಮಾಡಿಸಿದ್ದು ಅದು ನಿನ್ನಿಂದ ಮಾತ್ರ ಸಾಧ್ಯ, ಯಾಕೆಂದ್ರೆ ಇದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಈ ಹಕ್ಕಿ ಏನ್ ಮಾಡ್ತಾ ಇದೆ, ಹೇಳ್ತಾ ಇದೆ. ಇದಿಷ್ಟು ಇವತ್ತಿನ ತರಗತಿಯ ವಿಚಾರ. ಭಾಗ 1ರಲ್ಲಿ ಈ ವಿಚಾರಗಳನ್ನು ನೋಡೋಣ. ಮುಂದಿನ ಭಾಗದಲ್ಲಿ ಯಾವ ರೀತಿ ಈ ಒಂದು ಹಕ್ಕಿ ತನ್ನ ಅನಿವಾರ್ಯತೆಯನ್ನ ಮುಗಿಸಿಕೊಂಡು ಹೇಗೆ ಪಲಾಯನವಾಗುತ್ತೆ, ಅದು ಹೇಗೆ ಗೂಡನ್ನ ಕಟ್ಕೊಳ್ಳುತ್ತೆ, ಅದಕ್ಕೆ ಕಾಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ಗಮನಿಸೋಣ. ಎಲ್ಲರಿಗೂ ಶುಭವಾಗ್ಲಿ.